ಹೇಳಿ ನಾಯಿ ಬೇರೆ ನಾನು ಆ ಕಡೆ ಹೋಗ್ಬಿಟ್ಟು ಭೀಷಣ್ ಮನೆ ಹತ್ರ ಹೋಗ್ಬಿಟ್ಟು ಆಲ್ರೆಡಿ ಅವ್ನು ಅದೇ ನೋಡಿ ಅಲ್ಲಿ ಭಯ ಪಟ್ಕೊಂಡು ನೋಡಿ ಹೆಂಗಾಗ್ಬಿಟ್ಟು ಎದ್ರಿ ಮುಗಿಸ್ಕೊಂಡು ನಾನು ನಿನ್ಗಿಂತ ಜೋರ ಬಗ್ಳ್ತೀನಿ ನಾವು ನೀನು ಇನ್ನವನು ನಿಂಗೆ ಬೈತಾ ಇದ್ದಲ್ಲ ಇಲ್ಲಿ ಬಂದಿದ್ಯಾ ಈಗ ನಿನ್ನೆ ರಾತ್ರಿಯಿಂದ ಬೈಯನು ಬಂತು ಈಗ ಹಾಕಬೇಕು ಈಗ ಇಲ್ಲ ವೆಲ್ಕಮ್ ಟು ಸತೀಶ್ ಹಿರೇಗೌಡ ಕುದುರೆಮುಖ ಕ್ಯಾಂಪಿಂಗ್ ಎಪಿಸೋಡ್ ನಂಬರೇ ಮಾಡ್ತಾಯ್ತತ್ಲಿಗೆ ಎಪಿಸೋಡ್ ಅಂತ 4, 5, 6, 7, 8 ಒಂದು ಗೊತ್ತಾಗಿಲ್ಲ ನೆನ್ಪಿಟ್ಕೊಂಡ್ರೆ ಗೊತ್ತಾಗಲ್ಲ. ಇವಾಗ 2ನೇ ದಿನದ ನೈಟ್ ಕ್ಯಾಂಪಿಂಗ್ ಹಾಕಕ್ ಹೋಯ್ತಾ ಇದೀವಿ. ಇದು ಡಿಫ್ರೆಂಟ್ ಆಗಿದೆ. ಆಲ್ರೆಡಿ ಒಂದು ಯೂಟ್ಯೂಬರ್ ಯಾರೋ ಒಬ್ರು ಬಂದು ಹಾಕಿದ್ರಂತೆ ಕ್ಯಾಂಪಿಂಗ್ ನಲ್ಲಿ, ಅದನ್ನ ನೋಡ್ಕೊಂಡು ಕರ್ಕೊಂಡು ಹೋಯ್ತವ್ರು. ಇಲ್ಲಿ ಗಾಳಿಪಟ ಸಿನಿಮಾದಲ್ಲಿ ಮುಂದೆ ವಿಜಿಲ್ ಹಾಕೊಂಡು ಕರ್ಕೊಂಡು ಹಂಗೆ ಟಾರ್ಚ್ ಬಿಡ್ಕೊಂಡು ಅಲ್ಲಿ ಗಿರಿನುವೆ ಮತ್ತೆ ಅಭಿಲಾಷ್ ಮುಂದೆ ಹೋಯ್ತವ್ರೆ, ನಾವಿಲ್ಲಿ ಹಿಂದೆ ಫಾಲೋ ಮಾಡ್ಕೊಂಡು ಹೋಯ್ತಾ ಇದೀವಿ. ಯಾವ್ದು ರೀಲ್ ನೋಡ್ಕೊಂಡು ಯಾವ ಜಾಗದಲ್ಲಿ ಹಾಕಿದ್ರು ಅಂತ ವಿಡಿಯೋ ನೋಡ್ಕೊಂಡು ಹುಡುಕ್ತವ್ರೆ. ಈ ತಾರಲ್ಲಿ ಇದು ಒಂದು ಬಿಟ್ರೆ ಕಲ್ಯಾಣ ಸಮಸ್ಯೆ ಹಿಡಿಯಕ್ಕೆ ಹತ್ತಕ್ಕಾಗಲ್ಲ. ಒಬ್ರಿಗಾದ್ರೆ ತೊಂದ್ರೆ ಇಲ್ಲ, ಒಬ್ರಿಗಿಬ್ರಿಗೆ ಮಕ್ಳನ್ನ ಲಾಕ್ ಮಾಡಕ್ ಸಖತ್ತಾಗೈತೆ ಮಾತ್ರ. ಹಿಂದ್ಗಡೆ ನಾವ್ ಇಳಿ ಒಂದೊಂದು ಸಣ್ಣ ದೂರಕ್ಕೂ ಇಳಿಯಕ್ ಭಾರಿ ಕಷ್ಟ ಆಯ್ತು. ಓಕೆ ಬನ್ನಿ ಇವತ್ತಿನ ಕ್ಯಾಂಪಿಂಗ್ ಹೆಂಗಾಗತ್ತೆ ಅಂತ ನೋಡೋಣ. ವೆದರ್ ಅಂತೂ ಸಖತ್ ಕೋಲ್ಡ್ ಇದೆ ಅಲ್ವಾ, ಫುಲ್ ಚಿಲ್ ಆಗ್ತಿದೆ. AC ಏನಾರು ಹಾಕಿದಿರ ನೀವು? ಹೊರಗಡೆಯಿಂದ ಬುತ್ತರ ಗಾಳಿನ ಇದು, ಇಲ್ಲೇ ಹಿಂಗ್ ಗಾಳಿ ಬತ್ತೈತಿ. ಹೊರಗಡೆ ಹೋದ್ರೆ ಹೆಂಗೆ ಫ್ರೀಸ್ ಆಗ್ಬಿಡ್ತೀವ ಅಂತ. ಅದೇ ಅಪ್ಪ ಅಭಿಲಾಷ್ ಬಿಟ್ಟು ಬಂದ್ರೆ ಹೇಳಿ ನಾಯಿ ಬೇರೆ ಹೋಗ್ಬಿಟ್ಟು ಭೀಷಣ್ ಮನೆ ಹತ್ರ ಹೋಗ್ಬಿಟ್ಟು ಆಲ್ರೆಡಿ ಡೌನ್ ಇಳ್ಕೊಂಡು ಓಡಿಸ್ಕೊಬತ್ತಾ ಕುಂತು ಇನ್ನೇ ಅಲ್ಲಿ ಹತ್ರ ಬಂದು ಕತ್ಲಲ್ಲಿ ಏನ್ ಮಾಡ್ಲಿ ಓಡ್ಬಿಟ್ಟೆ. ಚಳಿ ಇದೆ ಹೊರಗಡೆ, ಸಖತ್ತಿದೆ. ಹೌದಾ? ಎಣ್ಣೆ ಬಿದ್ರೆ ಸರೋಯ್ತದೆ. ಎಣ್ಣೆ ಬಿದ್ರೆ ಈಟ್ ಆಗ್ಬಿಡುತ್ತೆ ಅಂತೀರ ಬಾಡಿ. ಬನ್ನಿ ಅಭಿಲಾಷ್, ಮುಕ್ಳಿಗೆ ಕಚ್ಬಿಟ್ಟವ ನಾಯಿ. ಏನು ಕಾಣಿಸ್ತಾ ಇಲ್ಲ. ಒಟ್ನಲ್ಲಿ ಲೊಕೇಶನ್ ಚೆನ್ನಾಗಿರಂಗಿದೆ. ಬಂದ್ರ ಏನ್ ತಗೊಂಡ್ಬರ್ತಿದ್ದೀರಾ? ಹೌದಾ? ಯಾರು ಇನ್ನೊಬ್ರು ಹೊಸದಾಗಿ ಆಡೋದಂಕ? ಹೌದಾ? ನಿಮ್ದೇನಾ ಪ್ರಾಪರ್ಟಿ? ಥ್ಯಾಂಕ್ ಯು ಸರ್, ಒಂದು ವ್ಯವಸ್ಥೆ ಮಾಡಿಕೊಟ್ರಲ್ಲ. ಹೆಂಗೋ ಕ್ಯಾಂಪಿಂಗ್ ಟೆಂಟ್ ಎಲ್ಲ ರೆಡಿ ಆಯ್ತು ನಮ್ದು. ಎಲ್ಲರೂ ಹುಡುಗರು ಫುಲ್ಲು ರೆಡಿಯಾಗಿ ಕೂತವ್ರು. ಈಗ ಸೌದೆ ಎಲ್ಲ ನೀರು ಇಳಿತಾವೆ ಮಳೆಗೆ ನೆಂದು. ಇದನ್ನ ಕ್ಯಾಂಪಿಂಗ್ ಹೆಂಗ್ ಮಾಡಕ್ ಸಾಧ್ಯ ಅನ್ನೋದು ಯಕ್ಷ ಪ್ರಶ್ನೆ. ನೋಡೋಣ. ಅಭಿಲಾಷ್ ಹಚ್ತೀನಿ ಅಂತವ್ರೆ. ಅಭಿಲಾಷ್ ಹಚ್ಚಿದ್ರೆ ಒಪ್ಕೊಬಿಡ್ತೀನಿ ಅಭಿಲಾಷ್ನ. ಕ್ಯಾಂಪಿಂಗಲ್ಲಿ ಪಂಟ ಅಂತ 2 ಸ್ಟವ್ ಇಟ್ಟು ಗ್ಯಾಸ್ದು ಹಚ್ಚಿಸ್ತವ್ರೆ. ಒಂದ್ಸರಿ ಹಚ್ಕೊಂಡ್ರೆ ಮುಗೀತು. ಅಭಿಲಾಷ್, ಆ ಸಿಲಿಂಡರ್ ಇಟ್ಟಿದ್ರಲ್ಲ, ಡೇಂಜರ್ ಅಲ್ವಾ ಅದು? ಅದು ಗ್ಯಾಸ್ ಅಲ್ಲ, ಅದು ಒಂಥರ ಪೌಡರ್ ತರ. ಅದು ನಿಮ್ಗೆ ಬ್ಲಾಸ್ಟ್ ಆಗೋದೆಲ್ಲ ಇಲ್ಲ. ಅದು ಅಂದ್ರೆ ರೇರ್ ಕೇಸಸ್ ಅಲ್ಲಿ ಆಗ್ತವೆ, ಬಟ್ ಏನಂದ್ರೆ ಅದು ಸೇಫ್ಟಿ ಇದೆ ಅಂತೀರಾ? ತುಂಬಾ ರೇರ್ ಅದು. ಆಗಿಲ್ಲ ಅದು. ನಾನು ನೋಡಿದ್ರೆ ಆಗಿಲ್ಲ. ನಮ್ದೇ ಆದ್ರೆ ಫಸ್ಟ್ ನಾವು ಟೆಸ್ಟ್ ಮಾಡ್ದಂಗ ಬೇರೆಯವ್ರಿಗೆ ರಿವ್ಯೂ ಕೊಡೋಣ. ಹಿಂಗಿದೆಯಪ್ಪ, ನಾವು ಓಡಿಸ್ಕೊಂಡು ನೀವು ಓಡಿಸ್ಕೊಬಿಡಿ ಅಂತ. ಕಬಾಬ್ ರೆಡಿ. ಅಭಿಲಾಷ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಅಯ್ಯೋ ನಿಧಾನಕ್ಕೆ ಮಾಡಿ ಅಭಿಲಾಷ್. ಇದು ನಾನು ಹಿಡ್ಕೊಂಡೆ, ಬೆಲ್ಟ್ ಆಗಿ ಸುಟ್ಟೋಯ್ತು. ಹೊಟ್ಟೆ ಬೇರೆ ನೆನ್ನೆ ಹೊಟ್ಟೆ ಎಡವಟ್ ಮಾಡ್ಕೊಂಡ್ರೆ ಕೈ ಸುಡ್ಕೊತಾ ಇದ್ರಿ. ಇದು ಹತ್ಕೊಳ್ಳಿಲ್ಲ ಇನ್ನು. ಇವಾಗ ಸ್ಟಾರ್ಟ್ ಮಾಡೋಣ. ನಮ್ದು ನಾವ್ ಈ ಚಳಿಗೆ ತಗೊಳ್ಳಿಲ್ಲ ಅಂತಂದ್ರೆ ಇಲ್ಲಿ ಆಗೋದಿಲ್ಲ. ಆಗ್ಲೇ ಮೂಗೆಲ್ಲ ಕಟ್ಟೆ ಹೋಯ್ತು. ಆಲ್ಮೋಸ್ಟ್ 20 ಒಳಗಿಲ್ವಾ ಟೆಂಪ್ರೇಚರ್ ಇವತ್ತು? ಥ್ಯಾಂಕ್ ಯು ಅಭಿಲಾಷ್. ಸೂಪರ್. ಈಗ ನಾವು ಪಾರ್ಟಿ ಮಾಡಕ್ ಕೂತಿದ್ದು 8 ಗಂಟೆಲಿ. ನಾನು ಏನೋ ಎಣ್ಣೆ ಹೊಡೆದ್ಬಿಟ್ಟು ಮಾತಾಡ್ತೀವಿ ಹಂಗೆ ಹಿಂಗೆ ಅಂತ ಎಷ್ಟೋ ಅನ್ಕೊಂಡು ನಾವು ಪರ್ಸನಲ್ ಟೈಮ್ನೇ ಸ್ಪೆಂಡ್ ಮಾಡ್ಬಿಟ್ವಿ. ಆಯ್ತಾ? ಈಗ ಹೋಯ್ತಾ ಇದ್ದೀವಿ ಮಲ್ಗ. ಸಮಯ 11:30. ಬೆಳಗ್ಗೆ ಎದ್ದು ನೋಡೋಣ ಪ್ರಪಂಚ ಹೆಂಗಿದೆ ಇಲ್ಲಿ ಅಂತ. ಇವಾಗ ಮಲ್ಕೊಬಿಡೋಣ. The next day, ಎಲ್ರಿಗೂ ಶುಭೋದಯ. ಬೆಳಕರಿತು ಕೊನೆಗೂ. ಎತ್ತ ಗಾಳಿ ಹೊಡಿತಾ ಇತ್ತು ಅಂದರೆ ಬೆಡ್ಶೀಟ್ ಹೊಚ್ಕೊಳಕ್ಕಾಗದೆ ಕಾಲಿಗೆಲ್ಲ ಪ್ಯಾಂಟ್ ನಂಗೆ ಸುತ್ಕೊಬಿಟ್ಟಿದ್ದೆ. ಬೆಡ್ಶೀಟ್ ತಂದಿರಲಿಲ್ಲ ನಾನು. ನಿನ್ನೆ ರಾತ್ರಿ ಕ್ಯಾಂಪಿಂಗ್ ಮಾಡಿದ ಜಾಗ ಇದೆ. ಓಪನ್ ಫೀಲ್ಡು. ಎಂಥ ಗಾಳಿ ಅಂದರೆ ರಾತ್ರಿ ಇಡೀ. ಅಯ್ಯೋ ದೇವ್ರೆ, ನಾನೇನಾರು ಅಭಿಲಾಷ್ ಏನಾರು ಅಲ್ಲಾಡ್ತಾವ್ರ ಅಂತ ನಾನು ಗಾಡಿಲಿ ರಾತ್ರಿ ಇದು ಹೋಗಿ ಮಲಗಿದ ಮೇಲೆ ದಗ 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 ಅಂತ ಉರಿತಾ ಇದೆ. ನೀರಲ್ಲಿ ಅಣಗ್ತಿದ್ದಿದ್ದು ಸೌದೆನ ಹಚ್ಚಿಬಿಟ್ರಲ್ಲ ಅಭಿಲಾಷು. ಗುಡ್ ಕ್ಯಾಂಪರ್. ದೇಶ ಚಾಯ್ ಮಾರ್ದವ್ರು ಮುಂದಕ್ಕೆ ಹೋಗೋದು ಅಂತನಾ? ಚಾಯ್ ಮಾಡಿದ್ರೆ ದೇಶ ನಡೆಸ್ತವ್ರೆ ಅಂತ ನಾವು ಒಂದು ದಿವಸ ಏನಾದ್ರು ನಡೆಸ್ತೀವಿ. ಇನ್ನು ಬೇರೆದೇನಾರು ಮಾಡಬೇಕು. ಯಾಕಂದ್ರೆ ಚಾಯ್ ಮಾರೋರು ಒಬ್ಬರೇ ಮತ್ತೆ ದೇಶ ನಡ್ಸಕ್ಕಾಗಿರೋದು. ಇನ್ನೊಂದು ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋರು ಒಬ್ರು. ಕ್ಯಾಂಪಿಂಗ್ ಮಾಡೋರು ದೇಶ ನಡೆಸಿದ್ರು. ಮಾತ್ರ ಕ್ಯಾಂಪಿಂಗಿಗೆ ಫೀಲ್ಡ್ ಸಖತ್ತಾಗಿದೆ. ಕ್ರಿಕೆಟ್ ಆಡೋಕ್ಕೆ, ಆಟ ಆಡೋರಿಗೆ ಸಿಂಟೆಕ್ಸಿಗೆ ಬಿಡ್ಕೊಂಡು ಪೈಪ್ ತಗೊಂಡೋಗಿ ಅಲ್ಲಿ ನೀರು ಅಲ್ಲಿ ಇದಾಗ್ತಾ ಇದೆಯಲ್ಲ. ಯಾರು ಇಲ್ಲೋ ಒಂದು ಕ್ಯಾಂಪ್ ಮಾಡಿರಂಗಿದಾರೆ ಆಗ್ಲೇ. ಇಲ್ಲಿ ಬಂದು ಕ್ಯಾಂಪ್ ಮಾಡ್ಕೊಂಡು ಹೋಗೋರು ನೋಡಿ. ಇದು ವ್ಯೂ ಚೆನ್ನಾಗಿದೆ ಇಲ್ಲಿಂದ ಬೆಟ್ಟದ. ಹಂಗಾಗಿ ಇಲ್ಲಿ ಕ್ಯಾಂಪ್ ಮಾಡೋರೆ. ನಮಗೆ ಅಲ್ಲಿ ಗಿಡ ಅಡ್ಡ ಆಗ್ಬಿಟ್ಟಿದೆ. ಮುಚ್ಚಲೇ, ನಾನು ನಿನ್ಗಿಂತ ಜೋರ ಬಗ್ಳ್ತೀನಿ ನಾವು. ನೀನು ಇನ್ನವನು ನಿನ್ಗೆ
ಬೈತಾ ಇದ್ದಲ್ಲೋ, ಇಲ್ಲಿ ಬಂದಿದ್ಯಾ ಈಗ? ನಿನ್ನೆ ರಾತ್ರಿಯಿಂದನೂ ಬೈಯೋನು. ನಿಮ್ಮ ಕ್ಯಾಂಪಿಗೆ ಬಂದವ್ರಿಗೆಲ್ಲ ಕಾಂಪ್ಲಿಮೆಂಟ್ರಿ ಮಾಡ್ಕೊಂಬಿಡಿದ್ನ ಅಭಿಲಾಷ್, ಚೆನ್ನಾಗಿದೆ. ಪೈಪ್ ಹತ್ರ ಸ್ನಾನ ಮಾಡಕ್ಕೆ ಹೋಯ್ತಾ ಇದೀವಿ. ಬರೀ ಅಭಿಲಾಷ್ ತಗೊಂಡು ಶೇರ್ ಹೋಗ ಅಂತಮ್ಮ ಜೋಡೆತ್ತು ಕಣು. ಅದು ಬೇರೆ ಸೂರ್ಯ ಬಂದೋಗೋದು ಮಾಡ್ತಾ ಇದೆ. ಒಂದ್ಸರಿ ಹಚ್ಕೊಳ್ಳೋವರೆಗೂ ಈಗ ಮೈ ಮೇಲೆ ನೋಡಿ ಸೋಪು ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ಸೂರ್ಯ ಬತ್ತಾನೆ ಹೋಯ್ತಾನೆ, ಬಿಸಿ ಬೆಚ್ಚಗಾಗುತ್ತೆ. ಬಂದಿದ ತಕ್ಷಣ ಮೈ ಹೊಡಬೇಕು. ಬರ್ತಾ ಇದೆ ಈಗ. ಇದು ಎಂತ ವಾಟರ್ ಅಂದ್ರೆ ಮೇಲಿಂದ ಗ್ರಾವಿಟಿ ವಾಟರ್, ಡೈರೆಕ್ಟ್ ಆಗಿ ಕುಡಿಲೂಬಹುದಲ್ವಾ ಇದನ್ನ? ಪ್ಯೂರ್ ವಾಟರ್ ಇದು. ನಿಮ್ಗೆ ಇದು ಯಾವುದೇ ತರ ಬಂತು ಈಗ ಹಾಕಬೇಕು. ಈಗ ಇಲ್ಲೊಂದು ಬಿಸಿಲು ಇಟ್ಕೊಳ್ಳಿಲ್ಲ ಪ್ಲಸ್ ಈಗ ಹಾಕಬಿಡ್ತು. ತಡಿಬೇಕು ಫೋನ್ ಏನಾಗಲ್ಲ. ಬಿಸಿಲು ಬಂತು, ಇಟ್ಕೊಳ್ಳಿ ಹಾಕಬಿಡ. ಅದು ನಾವು ಸ್ಟೋರಿ ಹಾಕಿದ ತಕ್ಷಣ ಎಷ್ಟೋ ಜನ ಬಾಟಲ್ ಕ್ಲೀನ್ ಮಾಡಿ ಇದು ಮಾಡಿ ಅಂತಾರೆ. ನಾವು ಬಂದಾಗ ನಾರ್ಮಲಿ ಒಂದು ಸಣ್ಣ ತುಂಡು ಬಿಟ್ಟು ಹೋಗಲ್ಲ, ಎಲ್ಲಾನು ತುಂಬ್ಕೊಂಡೇ ಹೋಗೋದು. ಇದೊಂದು ನಂಗೆ ಬಿಟ್ಟು ಹೋಗ್ತೀವಿ ಅಷ್ಟೇ. ಇದು ನಾವು ನೇಚರಿಗೆ ಒಂದು ಚೂರು ಎಫೆಕ್ಟ್ ಮಾಡಲ್ಲ, ಹಂಗೆ ಹೋಗ್ತೀವಿ ತಗೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲರೂ ಡಿಸ್ಪೋಸ್ ಮಾಡ್ತೀವಿ. ಸಿಟಿ ಹೋಟ್ಲುಗಳು ಹೋಟ್ಲದ ಹತ್ರ ಕೊಟ್ಬಿಡ್ತೀವಿ. ಏನಾಯ್ತು ಇವಾಗ ತಾನೇ ಮಾತಾಡಿದ್ವಿ, ಯಾರು ಆಫ್ ರೋಡ್ ಮಾಡಿದ್ರೆ ಹಾಳು ಮಾಡ್ತಾರೆ. ಜಸ್ಟ್ ಮಾತಾಡ್ಕೊಂಡ್ ಬಂದಿದ್ದು ಈಗ. ಮೊನ್ನೆ ಮಿಸ್ ಆಗಿದ್ದು ಇವತ್ತು ಕೊಟ್ಟೈತೆ. ಹಿಂಗೆ ಡೈರೆಕ್ಟ್ ಆಗಿ ಇಳಿಸ್ಬಿಟ್ರಾ? ನಾನು ಅಲ್ಲಿ ಕಟ್ಟಾಗಲ್ಲ, ಜಂಪ್ ಇಳಿತದೆ ಅಂದೆ, ಬಟ್ ಇದು ಇತಿ ಟಚ್ ಆಯ್ತದೆ ಅಂತ. ಹೋಗೋ ಟೈಮಲ್ಲಿ ಹಿಂಗಾಯ್ತು. ಮುರ್ದೆ ಹೋಯ್ತಲ್ವ ಇದು? ಗಿಫ್ಟ್, ಕುದುರೆ ಮುಖ ಗಿಫ್ಟ್. ಲೈಟ್ ಅನ್ನು ಹೊಡೆದೇ ಹಾಕಿದಿರೋದಕ್ಕೆ ಧನ್ಯವಾದಗಳು. ಎಲ್ಲ ಎಪಿಸೋಡಲ್ಲೂ ಏನಾದ್ರೂ ಒಂದು ಅಡ್ವೆಂಚರ್ ಆಗೋಗಿದೆ ನಮ್ದು ಇದರಲ್ಲಿ. ದೂರ ಬನ್ನಿ ಅಭಿಲಾಷ್, ಅದಕ್ಕೂ ಅಂತ ಜಾಗಕ್ಕೆ ಹೋಗಿ ಏನೂ ಮಾಡ್ಕೊ ಬರ್ಲಿಲ್ಲ. ನಿನ್ನೆ ಈ ಜಾಗದಲ್ಲಿ ಹಿಂಗೆ ಆಗೋಯ್ತಲ್ಲ. ಇವೆಲ್ಲ ಕಾಮನ್ ಅಂತೀರಾ? ಅಡ್ವೆಂಚರ್ ಅಂದ್ರೆ ಹಂಗೆ ಎಲ್ಲದಕ್ಕೂ ರೆಡಿ ಇರಬೇಕು, ಅಲ್ಲೇ ಕೆಡ್ಸ್ಕೊಬಾರ್ದು. ಇನ್ನೂ ಎಷ್ಟೋ ಜನ ಅಡ್ವೆಂಚರ್ ಆಗಿಲ್ಲ ಅಂತ ಕೊರಗ್ತಾರೆ. ಹೌದಾ? ಏನೂ ಆಗಿಲ್ಲ ಟ್ರಿಪ್ ಅಲ್ಲಿ ಹೇಳ್ತಾರೆ. ಸುಮ್ಮನೆ ಹೋದೋ ಸುಮ್ಮನೆ ಬಂದ್ಬಿಟ್ಟವಲ್ಲ, ಏನು ಗಾಡಿ ಬಿದ್ದಿಲ್ಲ, ಗಾಡಿ ಉಳ್ಕೊಂಡಿಲ್ಲ, ಯಾವ್ದು ಹೊಡೆದಿಲ್ಲ. ನಾವೆಲ್ಲ ಸ್ವಲ್ಪ ಹಂಗೇನೆ ಅಡ್ವೆಂಚರ್ ಆದ್ರೇನೆ ನಮ್ಗೆ ಕಂಪ್ಲೀಟ್ ಟ್ರಿಪ್. ಇಲ್ಲಾಂದ್ರೆ ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ ಸ್ಪೀಟಿಗೆ ಹೋದಾಗ 5 ಗಾಡಿನೂ ಅಡ್ವೆಂಚರ್. ಫಸ್ಟ್ ದಪ್ಪು ಬಂಡೆ ಬಿತ್ತು, ಬಿತ್ತಲ್ಲ ಅಂತ ಬ್ರೇಕ್ ಹೊಡೆದೆ, ಅದ್ರ ಪೀಸ್ ಬಂದು ನನ್ ಗಾಡಿ ಮೇಲೆ ಬಿತ್ತು, ಗ್ಲಾಸ್ ಹೊಡೆದೋಯ್ತು. ಇನ್ನೊಂದು ಟೈರ್ ಬಸ್ಟ್ ಫಾರ್ಚುನರ್, ಇನ್ನೊಂದು ಅಭಿ ಇದು ಫುಟ್ ರೆಸ್ಟ್ ಕಿತ್ತೋಯ್ತು, ಗುಡ್ಡ ಹೊಡೆದೆ, ಗಾಡಿ ಕೆಟ್ಟೋಯ್ತು. ಆಮೇಲೆ ಲಾಸ್ಟ್ ಅಲ್ಲಿ ತಾರ್ ಹಾಕ್ಸ್ಕೊಂಡು ಉಳ್ಕೊಂಡಿತ್ತು. ನಾನು ಎಲ್ಲ ಲಾಸ್ಟ್ ಇನ್ನೇನ್ ಟ್ರಿಪ್ ಎಲ್ಲ ಫೈನಲ್ ಮುಗೀತು, ಎಲ್ಲಾರ್ದು ಅಡ್ವೆಂಚರ್ ಆಯ್ತು. ನಿನ್ನೊಂದ್ ಗಾಡಿ ಉಳ್ಕೊಂಡಿದೆ. ನಾನು ಸುಮ್ನೆ ಕ್ಯಾಶುವಲ್ ತಮಾಷೆ ಮಾಡಿದ್ದು. ಉಳ್ಕೊಂಡಿದೆ ಅಂದ್ರೆ ಬ್ರೋ ಭಯಕ್ ಬಿಡಿ ಬ್ರೋ ಅಂದ. ರಾಜಸ್ಥಾನ ಕಲ್ ಬಿದ್ದಿ ಹೊಡೆದೋಯ್ತು. ಎಲ್ಲಾರ್ದು ಆಗೋಯ್ತು. 5 ಗಾಡಿ ಬೋಣಿ ನೋಡಿ, ಒಳ್ಳೆ ಅಲ್ಲಿ ಮುರಿದೋದಂಗೆ ಕಾಣಿಸ್ತೈತಿ ಈ ಕಡೆ ಇಲ್ದಿರೋದು. ಈಗ ತಗೊಂಡೋಗ್ಬಿಟ್ಟೆ ಇಮಿಡಿಯೇಟ್ ಮುಲಾಸ್ ಕೆಲಸ ಮಾಡಿಸಿ ಕೊಟ್ಬಿಡ್ತಾರೆ. ಆಮೇಲೆ ಗೊತ್ತಾಗದೇ ಇಲ್ಲ. JC ರೋಡಲ್ಲಿ ಮಾತ್ರ ಹೆಂಗ್ ಬೇಕಂಗ್ ಫೀಲ್. ಅಲ್ಲಿ ಹೆಂಗ್ ಗೊತ್ತಾ, ಅಲ್ಲಿ 2 ತರನ ಅಡ್ವಾಂಟೇಜ್ ಇದೆ. ನಮ್ಮ 2 ತರನೂ ಇದೆ ಅಲ್ಲಿ. ಅಲ್ಲಿ ನಮ್ಮ ಕೆಲಸ ಮಾಡ್ತಾರೆ. ಬ್ರೇಕ್ಫಾಸ್ಟ್ಗೆ ಬಂದ್ವಿ. ಜೀಪಾ ನಿಮ್ದೇನಾ? ಎಲ್ಲಿಗೆ ಹೋಗ್ತೀರಾ ಕರ್ಕೊಂಡಿಗೆ? ಇಲ್ಲಿ ಕ್ಯಾತನ್ಮಕ್ಕಿ ಎಷ್ಟು ಕಿಲೋಮೀಟರ್ ಆಗ್ತಿಲ್ಲಿಂದ? ಹೌದಾ? ಅಂದ್ರೆ ಬೆಟ್ಟ ಯಾವ ಥರ ಗಾಡಿ ಒಂದು ರೈಡ್ ಬುಕ್ಕಿಂಗ ಯಾವ ಥರ? ಜೀಪಿಗೆ ಇದೇ ಜೀಪ್ಗಳ ಡೈಲಿ ಅಡ್ವೆಂಚರ್ ನಿಮ್ದು? ಇದು ಸಖತ್ತಾಗಿ ಹೋಗುತ್ತಲ್ವಾ ಬಿಲ್ಲರು ಕ್ಯಾಂಪರು? ಜೀಪ್ ನೋಡೋಕ್ಕೆ ಸಖತ್ತಾಗಿದೆ, ಚೆನ್ನಾಗಿ ಮಾಡಿಸಿದ್ರಿ. ಎಲ್ಲ ವೀಲ್ಸ್ ಆಫ್ ರೋಡ್ ವೀಲ್ಸು ಸಖತ್ತಾಗಿದೆ. ಇದು ಮಾತ್ರ ಕ್ರೇಜಿ ಆಗಿದೆ. ಏನಿದು ಹಾಕ್ಸಿರೋದು? ಶೋಗ? ಇದೇನು ವರ್ಕ್ ಆಗಲ್ಲ. ಇದು ಅಷ್ಟೇ, ಜಸ್ಟ್ ಶೋಗೆ. ಸಖತ್ತಾಗಿದೆ. ಸುಳಿದೆ ತಂಗ